ಇವಾಗ ಶಾಪ್ಸಿನವರು ಕೂಡ ಮೀಶೋಗೆ ಕಾಂಪಿಟೇಷನ್ ಕೊಡೋ ಥರ ಪ್ರೈಸ್ನ ಸೆಟ್ ಮಾಡ್ತಾ ಇದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ಅಡುಗೆ ಮನೆಗೆ ಬಂದು ನೆನ್ನೆ ಮಾವಿನಕಾಯಿ ತಂದಿದ್ನಲ್ಲ, ಸೊ ಹಾಗಾಗಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಹೋಗಿ ರೆಡಿ ಆದೆ. ಆದರೂ ಕೂಡ ಗಂಟೆ 10 ಆದರೂ ಕೂಡ ಮನೆಯಲ್ಲೇ ಇದ್ದೆ. ಅದಾದಮೇಲೆ ನಮ್ಮ ಮನೆಯವರು ನನ್ನ ಕಾಲೇಜ್ ಡ್ರಾಪ್ ಮಾಡ್ಬಿಟ್ಟು ಹೊರಟರು. ಇನ್ನು ನಾನು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ನಮ್ಮ ಕಾಲೇಜಿಂದ ನಮ್ಮ ಮನೆ ಹತ್ರ ಜಸ್ಟ್ ಒಂದು 200 ಮೀಟ್ರ್ ಇರ್ಬೋದು ಅಷ್ಟೇ. ಅದಕ್ಕೆ ನೋಡಿ ಯಾವ ರೇಂಜಿಗೆ ಸ್ವೆಟ್ ಆಗಿದ್ದೀವಿ ಅಂತ ಈ ಬಿಸಿಲಿಗೆ ಏನು ಮಾಡೋಕ್ಕಾಗುತ್ತೆ ಅಂತ ಫ್ರೆಶ್ ಅಪ್ ಆಗಿ ಇನ್ನೂ ಊಟ ಮಾಡಿರಲಿ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಇವತ್ತಿನ ರೆಸಿಪಿ ಕಡೆ ಬಂದೆ. ಇದು ಮಾತ್ರ ತುಂಬಾ ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ. ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೇನೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಅದನ್ನು ಒಂದು 5 ನಿಮಿಷ ರೆಸ್ಟಿಗೆ ಬಿಟ್ಟು ಅದಾದಮೇಲೆ ಅದು ಚೆನ್ನಾಗಿ ನೆಂದ ಮೇಲೆ ಈ ಥರ ಜಾರ್ನ ತಗೊಂಡು ಅದಾದಮೇಲೆ ಹಿಟ್ಟನ್ನ ಒಂದು ಚಿಕ್ಕ ಉಂಡೆನಾಗಿ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಈ ಥರ ಅಗಲ ಮಾಡಿಕೊಂಡು ಅದಾದಮೇಲೆ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಅಂದರೆ ತೀರಾ ಪ್ರೆಷರ್ ಎಲ್ಲ ಹಾಕೋಕೆ ಹೋಗ್ಬಾರ್ದು. ಲೈಟಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಮಾಡಿಕೊಂಡ್ರೆ ಈ ಥರ ಕ್ಯೂಟಾಗಿ ಒಂದು ಶೇಪಲ್ಲಿ ರೆಡಿ ಆಗುತ್ತೆ. ಅದೇ ಥರ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಇನ್ನೊಂದು ಕಡೆ ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಎಲ್ಲ ಕಾದ್ಮೇಲೆ ಒಂದೊಂದಾಗಿ ಅದಕ್ಕೆ ಎಷ್ಟು ಇರುತ್ತೆ ಅಷ್ಟನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಸ್ವಲ್ಪ ಮೀಡಿಯಮಲ್ಲೇ ಇಟ್ಟಿರಿ. ಎಲ್ಲದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ತಗೊಂಡ್ಮೇಲೆ ಒಂದು ಸ್ವಲ್ಪ ಸಾಲ್ಟು, ಸ್ವಲ್ಪ ಖಾರದ ಪುಡಿ, ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಒಂದು ರೌಂಡು ನೀಟಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಒಂದು ಹೆಲ್ದಿ ಆಗಿರೋ ಸ್ನ್ಯಾಕ್ಸ್ ರೆಡಿ ಆಗೋಗುತ್ತೆ. ನೀವು ಇದನ್ನ ಹಾಗೆ ಕೂಡ ತಿನ್ಬೋದು, ಇಲ್ಲಾಂದ್ರೆ ಇದ್ರೆ ಸಾಸ್ ಹಾಕೊಂಡು ಕೂಡ ತಿನ್ಬೋದು. ನನಗೆ ಸಾಸ್ ಇಷ್ಟ ಅಂತ ನಾನು ಯಾವಾಗ್ಲೂ ಯೂಸ್ ಮಾಡ್ಕೋತೀನಿ ಸ್ನ್ಯಾಕ್ಸ್ ಜೊತೆ. ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ? ಇವಾಗ ನಾನಂತೂ ಶಾಪ್ಸಿನಲ್ಲಿ ತುಂಬಾನೇ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮೀಶೋಗೆ ಕಾಂಪಿಟೇಷನ್ ಕೊಡೋ ತರನೇ ಪ್ರೈಸ್ಗಳನ್ನ ಶಾಪ್ಸಿನವರು ಫಿಕ್ಸ್ ಮಾಡ್ತಾ ಇದ್ದಾರೆ. ನಾನು ಈ ಕಡಾಯಿನ ಆರ್ಡರ್ ಮಾಡ್ಕೊಂಡಿದ್ದು ಶಾಪ್ಸಿನಲ್ಲಿ. ನಿಜವಾಗ್ಲೂ ನೀವು ನಂಬಲ್ಲ, ನಾನು ಇದಕ್ಕೆ ಎಷ್ಟು ಅಮೌಂಟ್ನ ಪೇ ಮಾಡಿದ್ದೀನಿ ಅಂದರೆ, ನಾನು ಇದಕ್ಕೆ ಕೊಟ್ಟಿರೋದು ಜಸ್ಟ್ 206 ರೂಪಾಯಿ ಅಷ್ಟೇ, 2ರಿಂದ ಸೇರಿಸಿ. ಈ ಪ್ರಾಡಕ್ಟ್ ಕ್ವಾಲಿಟಿ ಮಾತ್ರ ಸಖತ್ ಅಂದರೆ ಸಖತ್ ಇದೆ. ಹೆವಿ ಇದೆ, ತುಂಬ ಹೆವಿ ಇದೆ. ಹಾಗೆಯೇ ಹ್ಯಾಂಡಲ್ಸು ಕೂಡ ಫುಲ್ ಸ್ಟಿಫ್ ಆಗಿದೆ. ನಾನು ಕೊಟ್ಟಿರೋ ಅಮೌಂಟಿಗೆ ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿದ ಪ್ರಾಡಕ್ಟ್ ಇದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಿಮಗೂ ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕು ಅಂದರೆ ನನಗೆ DM ಮಾಡಿ ನಾನು ಕಳಿಸ್ಕೊಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದು ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.